ಅಯ್ಯೋ ಅಲ್ಲಿ ಇವತ್ತು ಸಂಡೇ 2 ಫಂಕ್ಷನ್ ಇತ್ತು. ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಮತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟು ಎರಡೂ ಇತ್ತು. ಎರಡಕ್ಕೂ ಹೋಗೋಕ್ಕಾಗಿಲ್ಲ. ಯಾಕೆ ಹೋಗೋಕ್ಕಾಗಿಲ್ಲ ಅಂದರೆ ನಮ್ಮ ಮನೆಯವರು ಇವತ್ತು ಕೆಲ್ಸಕ್ಕೆ ಹೋಗಿದ್ದರು. ಹಂಗಾಗಿ ಮಧ್ಯಾಹ್ನದ ಮೇಲೆ ಬಂದಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಇತ್ತು. ಮಲ್ಲೇಶ್ವರಂಗೆ ಹೋಗಿದ್ವಿ. ಮಲ್ಲೇಶ್ವರಂಗೆ ಹೋಗಿದ ತಕ್ಷಣ ನನಗೆ ಫುಲ್ಲು ನಂದು ಹಳೆ ನೆನಪೆಲ್ಲ ಆಗ್ತಾಯಿತ್ತು. ಕಾಲೇಜ್ಗೆ ಹೋಗ್ತಿದ್ವಲ್ಲ ನಾವು, ಅಲ್ಲೇ 2 ವರ್ಷ ಕಳೆದಿದ್ದು. ಆ ಇಂಚಿಂಚು ರೋಡು ನಾವು ಮಲ್ಲೇಶ್ವರಮಲ್ಲಿ ಸುತ್ತಾಡಿದ್ದೀವಿ ಫ್ರೆಂಡ್ಸ್ ಜೊತೆ. ಅದು ಆ ನೆನಪುಗಳೆಲ್ಲ ಆಗ್ತಿದ್ದಿತ್ತು. ಅಲ್ಲಿ ತಿಂಡಿ ತಿಂತಾಯಿದ್ದು ಪ್ರತಿಯೊಂದೂ ನೆನಪಾಯಿತು. ನಂಗೊಂಥರ ಖುಷಿ ಆಗ್ತಾಯಿತ್ತು ಅದನ್ನೆಲ್ಲ ನೆನೆಸ್ಕೊಂಡು. ಹಾಗೆ ಮಲ್ಲೇಶ್ವರಂ ಅಂತ ಅಂದರೆ ಮನೆಗೆ ಬರೋಕ್ಕೆ ನಮಗೆ ಬೇಜಾರಾಗೋದು. ಕಾಲೇಜ್ ಮುಗಿದ್ಬಿಟ್ರೆ ಅಲ್ಲಲ್ಲೇ ಸುತ್ತಾಡಿ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಬರ್ತಿದ್ವಿ. ಆ ಕಾಲೇಜ್ ನೆನಪು, ಸ್ಕೂಲ್ ನೆನಪು ಅದೊಂಥರ ಗೋಲ್ಡನ್ ಲೈಫ್ ಅಂತ ಯಾರು ಹೇಳಿದ್ರೋ ಗೊತ್ತಿಲ್ಲ. ಆ ಥರ ಲೈಫ್ ಮತ್ತೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ನನ್ನ ಮಗ ಅಷ್ಟೇ, ನಾವು ಶಾಪಿಂಗ್ ಮಾಡೋಷ್ಟರಲ್ಲೇ ಅವನು ಆ ಗಾಡಿ ಹತ್ತಿರ ಆಟೋ ಹತ್ತಿರ ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದ. ನಾವು ಹಂಗೆ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಏನಕ್ಕೆ ಹೋಗಿದ್ವಿ, ಏನು ಶಾಪ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾನು ಲಾಂಗ್ ವೀಡಿಯೋದಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಲೇಟ್ ಆಗ್ಬೋದು, ಬಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇದೆ, ಚೆಕ್ ಮಾಡಿ. ಮಣ್ಣಿನ ಮಡಿಕೆಗಳು ತುಂಬಾ ಚೆನ್ನಾಗಿರುತ್ತೆ. ನಾನು ಪಾತ್ರೆಗಳನ್ನೇ ಬೀಳಿಸ್ತಾ ಇರ್ತೀನಿ. ಹಂಗಾಗಿ ಇವು ತೊಗೊಬಿಟ್ರೆ 5 ನಿಮಿಷ ನನ್ನ ಕೈಯಲ್ಲಿರಲ್ಲ. ಹಂಗಾಗಿ ನಾನು ತೊಗೊಳಕ್ಕೆ ಹೋಗಲ್ಲ, ಮಕ್ಕಳು ಬೇರೆ ಚಿಕ್ಕವು ಅಂತ ಅಂದ್ಬಿಟ್ಟು. ತುಂಬಾ ಕ್ಯೂಟಾಗಿರುತ್ತೆ. ನನಗಂತೂ ಇದು ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.